ವಿಶ್ವಕರ್ಮ ಜನಸೇವಾ ಸಂಘ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮದ ಮಿತ್ರರು, ಅವರಿಗೆ ನಾನು ಮೊದಲು ಸ್ವಾಗತವನ್ನು ಕೋರ್ತಾ, ಇವತ್ತು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ಹಾಗೆ ಕರ್ನಾಟಕ ವಿಶ್ವಕರ್ಮ ಸಿರಿ ಸಮ್ಮಾನ್ ಪುರಸ್ಕಾರವನ್ನು ಏನು ವಿಶ್ವಕರ್ಮ ಸಮಾಜದಲ್ಲಿ 5 ಜನ ಪುರುಷರು ಮತ್ತು 5 ಜನ ಮಹಿಳೆಯರನ್ನು ನಾವು ಗುರುತಿಸಿ ಅವರಿಗೆ ರಾಜ್ಯ ಮಟ್ಟದ ಒಂದು ಪುರಸ್ಕಾರವನ್ನು ಮಾಡಬೇಕು ಅಂತ ಒಂದು ನಮ್ಮ ಸಂಘಟನೆಯ ಎಲ್ಲ ಸದಸ್ಯರ ಪರವಾಗಿ ತೀರ್ಮಾನ ಆಗಿದೆ. ಈ ಒಂದು ಕಾರ್ಯಕ್ರಮ ಏನು ಮುಂದಿನ ತಿಂಗಳಂದರೆ ಏಪ್ರಿಲ್ 23 ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನ ಪ್ರತಿಷ್ಠಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಾವು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ಅವರನ್ನು ನಾವು ಇವತ್ತು ಶ್ರೀಮತಿ ಡಾಕ್ಟರ್ ವಸಂತ ಮುರಳೀರವರನ್ನ ಈ ಒಂದು ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಅದರ ನಿಮಿತ್ತ ಇವತ್ತು ನಮ್ಮ ಸಮಾಜದಲ್ಲಿ ಒಂದು ದಿಟ್ಟ ಮಹಿಳೆ ಇವತ್ತು ಸಮಾಜಮುಖಿಯಾಗಿ ಒಂದು ಸೇವೆ ಮಾಡಲು ಬಂದಿರತಕ್ಕಂಥ ಅವರನ್ನು ಗುರುತಿಸಿ ಇವತ್ತು ನಮಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕುರಿತು ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇವತ್ತು ನಾವು ಸುಮಾರು ಈ ಒಂದು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ 5ನೇ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ನಾವು ಸರ್ಕಾರವನ್ನು ನಮಗೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವಿವಿಧ ಬೇಡಿಕೆಗಳನ್ನು ಕೇಳುವ ಮಟ್ಟಿಗೆ ಇವತ್ತು ನಾವು ಸನ್ನದ್ಧರಾಗಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, ಹಾಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಹಾಗೆ ಇನ್ನು ಕಾರ್ಮಿಕ ಸಚಿವರು, ಹಾಗೆ ಹಿಂದುಳಿದ ವರ್ಗಗಳ ಸಚಿವರು ಮತ್ತು ಶಾಸಕರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಸಮಾಜದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಿಷ್ಟು ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಆಗಲೇ ಹೇಳಿದಾಗೆ ಈ ಒಂದು ಸಭೆಗೆ ನಮ್ಮ ಏನು ಸಮ್ಮೇಳನಾಧ್ಯಕ್ಷರಾಗಿದ್ದ ಡಾಕ್ಟರ್ ವಸಂತ ಮುರಳೀರವರು ಬರಬೇಕಾಗಿತ್ತು. ಇವತ್ತು ಅವರ ಸಂಬಂಧಿಕರೊಬ್ಬರು ತುಮಕೂರಿನಲ್ಲಿ ಕಾರಣವಾಗಿರೋದ್ರಿಂದ ಅವರು ಹಠಾತ್ ಇವತ್ತು ಮುಂಜಾನೆ ಹೊರಡಬೇಕಾಯಿತು. ಹಾಗಾಗಿ ಅವರೆಲ್ಲರೂ ತಮ್ಮ ಪರವಾಗಿ ತಮಗೆ ಕ್ಷಮೆಯನ್ನು ಕೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಂತ ಅವರು ನಮಗೆ ಮುನ್ಸೂಚನೆ ಕೊಟ್ಟವರು ತಿಳಿದಿದ್ದಾರೆ. ಹಾಗಾಗಿ ನಿಮ್ಮ ಮೇಲೆ ಅವರು ಒಂದು ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದ್ರೆ ಕರ್ನಾಟಕ ವಿಶ್ವಕರ್ಮ ಸಿರಿ ಸಮ್ಮಾನ್ ಪುರಸ್ಕಾರ ಇವತ್ತು 5 ಜನ ಪುರುಷರು ಮತ್ತು 5 ಜನ ಮಹಿಳಾ ಸಾಧಕಿಯರಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಎಲ್ಲರನ್ನು ಹೇಳಿಕೆಯನ್ನು ನಾವು ಇಲ್ಲಿ ಈಗಾಗಲೇ ಹೇಳಿದ್ದೇವೆ. ಇವತ್ತು ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಸುಮಾರು ವರ್ಷಗಳಿಂದ ಈ ಸಮಾಜಕ್ಕಾಗಿ ಸಂಘಟನೆಯನ್ನು ಮಾಡಿ ಸಮಾಜವನ್ನು ಸಂಘಟಿಸುವಲ್ಲಿ ಅವರು ಸಹ ಮುಂಚೂಣಿಯಲ್ಲಿದ್ದರು. ಅದೇ ಥರದಲ್ಲಿ ನಾವು ಸಹ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಸಹ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಸಮಾಜಕ್ಕೆ ನಮ್ಮದಾದ ಕೈಲಾದ ಒಂದು ಸೇವೆಯನ್ನು ಮಾಡಬೇಕು ಅಂತ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಮಹಿಳಾ ರಾಜ್ಯ ಕಾರ್ಯದರ್ಶಿ ಅಂತ ಶ್ರೀಮತಿ ಗಿರಿಜಾ ಆಚಾರ್ಯ ಇದ್ದಾರೆ. ಹಾಗೆ ಇವರು ನಮ್ಮ ಗದಗದಿಂದ ಶ್ರೀಮತಿ ಕವಿತಾ ಬಡಿಗೇರ್ ಅವರು ಆಗಮಿಸಿದ್ದಾರೆ. ಅವರು ರಾಜ್ಯ ಕಾರ್ಯಾಧ್ಯಕ್ಷರು. ಹಾಗೆ ನಮ್ಮ ಶ್ರೀ ಕೆ ಟಿ ಜಯನಾಚಾರ್ಯ ಅವರು ರಾಜ್ಯ ಉಪಾಧ್ಯಕ್ಷರು. ಹಾಗೆ ನಮ್ಮ ಸತೀಶ್ ಮುಳ್ಳೂರವರು ನಮ್ಮ ಸಮಾಜದ ಸಂಶೋಧಕರು ಮತ್ತು ಸಾಹಿತಿಗಳು. ಹಾಗೆ ನಮ್ಮ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಎಚ್ ಪರಮೇಶ್ವರಾಚಾರ್ಯ ಅವರು. ನಾವೆಲ್ಲರೂ ಸಹ ಸೇರಿ ಈ ಸಮಾಜದಲ್ಲಿ ನಮ್ಮದೇ ಆದ ಒಂದು ಗಟ್ಟಿ ನಿಲುವನ್ನು ಇಟ್ಕೊಂಡು ಈ ಸಮಾಜಕ್ಕಾಗಿ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಒಂದು ವಿಚಾರವಾಗಿ ನಾವು ಹೋರಾಟ ಮಾಡಿದ್ದೇವೆ. ಈ ಒಂದು ವಿಶ್ವಕರ್ಮ ಸಮಾಜಕ್ಕೆ ರಾಜಕೀಯವಾಗಿ ನಮಗೆ ಏನು ನಮ್ಮ ಒಂದು ಹಿಂದುಳಿದ ವರ್ಗದ 15% ಇರ್ತಕ್ಕಂಥ ಮೀಸಲಾತಿಯಲ್ಲಿ ನಮಗೆ 3% ಹೊರ ಮೀಸಲಾತಿಯನ್ನು ಕೊಡಬೇಕು ಅಂತ ನಾವು ಇವತ್ತು ಕೇಳ್ತಾ ಇದ್ದೇವೆ. ಹಾಗೆ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಇದೊಂದು ಸಹ ಬಜೆಟ್ನಲ್ಲಿ ಯಾವುದೇ ಸಹ ಹಣವನ್ನು ಸುಮಾರು 3 ವರ್ಷಗಳಿಂದ ನಮಗೆ ಯಾವುದೇ ರೀತಿಯಾದ ಬಜೆಟ್ನಲ್ಲಿ ಹಣ ಘೋಷಣೆ ಮಾಡಿಲ್ಲ. ಹಾಗೆ ಇವತ್ತು ನಮಗೆ ಮತ್ತೆ ಇದು ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಹೆಸರಿನಲ್ಲಿ ಒಂದು ವಿವಿ ಸ್ಥಾಪನೆ ಆಗಬೇಕಾಗಿತ್ತು. ಅದನ್ನು ಇನ್ನೊಂದು ಸಹ ಯಾವುದೇ ಒಂದು ವಿಶ್ವವಿದ್ಯಾಲಯಕ್ಕೆ ಅವರ ಹೆಸರನ್ನ ಸೂಚನೆ ಮಾಡಿಲ್ಲ. ಹಾಗೆ ಅಮರಶಿಲ್ಪಿ ಜಕಣಾಚಾರ್ಯ ಅವರ ತವರೂರು ಕೈದಾಳದಲ್ಲಿ
ಅವರ ಅಧ್ಯಯನ ಕೇಂದ್ರವನ್ನು ಆಗಬೇಕು ಮತ್ತು ಅದನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು. ಹಾಗೆ ಈ ಹಿಂದೆ ಕೇಳಿದಂತೆ ಬೇಲೂರಿನ ಚೆನ್ನಕೇಶ್ವರ ದೇವಸ್ಥಾನದಲ್ಲಿ ಅಮರಶಿಲ್ಪಿ ಚಕ್ರಾಚಾರ್ಯವರ ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಂತ ನಾವು ಈಗಾಗಲೇ ಕೇಳ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಬಹುತೇಕವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಬಹಳಷ್ಟಿವೆ. ಶಿರ್ಸಂಗಿ ಕಾಳಿಕಾದೇವಿ ಪುಣ್ಯಕ್ಷೇತ್ರ, ಹಾಗೆ ನಮ್ಮ ಜಗದ್ಗುರು ಮೌನೇಶ್ವರ ತಿಂತಳಿ ಕ್ಷೇತ್ರ, ಹಾಗೆ ವರ್ಮಿ ಮೌನೇಶ್ವರ ಸ್ವಾಮಿ ಕ್ಷೇತ್ರ, ಹಾಗೆ ನಮ್ಮ ಪಾಪಾಗಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಪುಣ್ಯಕ್ಷೇತ್ರ, ಹೀಗೆ ಮತ್ತೆ ಪವಾಡ ಸಿದ್ದಪ್ಪಾಜಿ ಗಣನೀಯ ಪವಾಡ ಸಿದ್ದಪ್ಪಾಜಿ ಕ್ಷೇತ್ರ ಚಿಕ್ಕಮಗಳೂರು. ಇವಕ್ಕೆ ನಮಗೆ ಇದುವರೆಗೂ ಸಹ ಸರ್ಕಾರದಿಂದ ಯಾವುದೇ ರೀತಿಯಾದ ನಮಗೆ ಹಣ ಬಿಡುಗಡೆ ಆಗದೆ ಇವತ್ತು ನಮ್ಮ ಕ್ಷೇತ್ರಗಳು ಎಲ್ಲೋ ಕಡೆ ವಿನಾಶದ ಅಂಚೆ ಹೋಗ್ತಾ ಇದೆ. ಯಾಕಂದ್ರೆ ಇವತ್ತು ಸಂಸ್ಕೃತಿಯನ್ನ ಕಟ್ಕೊಳ್ತಕ್ಕಂಥ ಈ ವಿಶ್ವಕರ್ಮ ಜನಾಂಗಕ್ಕೆ ಇದುವರೆಗೂ ಸಹ ಯಾರೂ ಕೂಡ ಮಾನ್ಯತೆ ಕೊಡೋದು ಯಾವುದೇ ಸರ್ಕಾರಗಳು ಬಂದರೂ ಸಹ ಇವತ್ತು ನಮ್ಮ ಬಗ್ಗೆ ಅವರಿಗೆ ಹೆಚ್ಚು ಒಲವಿಲ್ಲದೆ ಒಂದು ಹಿಂದಿರುತ್ತಂತ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಮಗೆ ಒಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನ ಮಾಡಿಕೊಡ್ತು. ಅದರ ಜೊತೆಗೆ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿಕೊಡ್ತು. ಅದೇ ರೀತಿಯಾಗಿ ಬಿಜೆಪಿ ಸರ್ಕಾರ ಸಹಾಯಕ ಮಾನ್ಯ ಯಡಿಯೂರಪ್ಪನವರು ಅಮರಶಿಲ್ಪಿ ಚಕ್ರಾಚಾರ್ಯ ಕಾರ್ಯಕ್ರಮವನ್ನು ಜನವರಿ 1ನೇ ತಾರೀಕು ಸಂಸ್ಮರಣೋತ್ಸವ ಕಾರ್ಯಕ್ರಮ ಮಾಡುವಂತೆ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿದ್ರು. ಆದ್ರೆ ಇದರಿಂದ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಬೆಳವಣಿಗೆ ಆಗದೇ ಇರ್ತಕ್ಕಂಥದ್ದು ನಾವು ಇನ್ನೂ ಕುಂಟುತ್ತಾ ಸಾಕ್ತಾ ಇದ್ದೀವಿ, ಕೇಳುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇದೆಂತ ದುಸ್ತರವಾಗಿದೆ ನಮಗೆ ಅಂತ ನಾವು ಇವತ್ತು ಬಹಳ ನೊಂದು ಇವತ್ತಿನ ಸರ್ಕಾರದ ಮೇಲೆ ನಮ್ಮ ಸಮಾಜ ಸಂಘಟನೆಯ ಅನೇಕ ಬೇಡಿಕೆಗಳನ್ನು ಇಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬರಲ್ಲೂ ಜಾಗೃತಿಯನ್ನ ಮೂಡಿಸಿ ಆ ಜಾಗೃತಿಯ ಮುಖಾಂತರ ನಾವು ಸರ್ಕಾರದ ಮುಂದೆ ಒತ್ತಡವನ್ನು ತರೋಕೆ ಇದೊಂದು ಪ್ರಯತ್ನ ಅಷ್ಟೇ. ಹಾಗಾಗಿ ಆಗಮಿಸಿದಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ನಿಮ್ಮ ಮಾತು 100% ಸತ್ಯ ಇದೆ. ಈಗ ನಮ್ಮ ಸಮಾಜದಲ್ಲಿ ರಘುವಾಚಾರ್ ಮತ್ತೆ ನಂಜುಂಡಿಯವರು ಬಂದರು, ಸಂತೋಷ. ಆದ್ರೆ ಇಡೀ ಸಮಾಜವನ್ನು ಎತ್ತಿಡಿದ ನಂಜುಂಡಿಯವರು ಮಾತ್ರ. ಈಗ ಅವ್ರದ್ದು ಮುಗಿತು. ಈಗ ಅವರು ಈಗ ಹೊರಗಡೆ ಇದ್ದಾರೆ, ಅಂದ್ರೆ ಅದರಿಂದ ಆಚೆ ಇದ್ದಾರೆ. ನಾವೇನು ಹೇಳೋದೇನು ಅಂದ್ರೆ, ಪಕ್ಷ ಯಾವುದೇ ಇದ್ದರೆ, ಈಗ ಬಿಜೆಪಿ ಕಾಂಗ್ರೆಸ್ ಅಂತ ಎಲ್ಲ ಪಕ್ಷಗಳಿಂದ ಪ್ರತಿ ಸರ್ಕಾರ ಬಂದಾಗಲೂ ನಮ್ಮ ಸಮಾಜಕ್ಕೆ ಕನಿಷ್ಠ ನಾಮಿನೇಟ್ MLC ಇದ್ರೆ ವಿಧಾನಸೌಧದಲ್ಲಿ ನಮ್ಮ ಪರವಾಗಿ ಮಾತಾಡ್ಬೋದಲ್ಲ. ವಿಧಾನ ಪರಿಷತ್ತು ರಾಜ್ಯಸಭೆ ಅಲ್ವಾ? ವಿಧಾನಸಭೆಯಲ್ಲಿ ಯಾರಿಗೂ ಮಾಡಕ್ಕಾಗಲ್ಲ. ಚುನಾವಣೆಗಳಲ್ಲಿ ಯಾರಿಗೂ ಮಾಡಕ್ಕಾಗಲ್ಲ. ನಿಮಗೆ ಸರ್ಕಾರಿ ಸವಲತ್ತುಗಳು ಸಿಗಬೇಕು. ನೀವು ಜನಸೇವಾ ಸಂಘ ಅಂತ ಇಟ್ಕೊಂಡಿದ್ದೀರಾ, ನೀವು ಕುಶಲಕರ್ಮಿಗಳು ಆಯ್ತಲ್ಲ. ಇವತ್ತಿನ ಮಾಡರ್ನ್ ಆಧುನಿಕ